ಅಂದಾಗ ಈ ನರಸಿಂಹನ ಬಂಡವಾಳದ ಹೂಡಿಕೆ ಹೇಗಂತೆ ಈಗ ದಲಿತರ ಮೇಲೆ ದೌರ್ಜನ್ಯ, ಚಂದುಳ್ಳಿ ಚೆಲುವೆಯರ ಮೇಲೆ ಅತ್ಯಾಚಾರ. ಇದೇ ಈ ನರಸಿಂಹನ ಚಮತ್ಕಾರ. ಈ ಊರಿನಲ್ಲಿ ನನಗಿಂತ ಕಿರಿಯರು ಯಾರಾದರೂ ನನ್ನ ಎದುರಿಗೆ ನಿಂತಿದ್ದೇ ಆದರೆ ಅವರ ಪಾಲಿಗೆ ನಾನು ಕಿಲ್ಲರ್ ಕಿರಾತಕನೆಂದು ತಿಳಿದುಕೊಳ್ಳೆ. ಒಂದು ವೇಳೆ ಇದನ್ನು ಮರೆತು ನಾನು ಹಿರಿಯನೆಂದು ಹತ್ತು ಮೀರಿ ಬುದ್ಧಿ ಬಂದರೆ ಬಂದಾದೇ ಹಿರಿಯರ ಪಾಲಿಗೆ ಹಿಟ್ಲರ್ನಾಗಿ ನನ್ನ ಚಾಣಾಕ್ಷತನವನ್ನು ತೋರಿಸಬೇಕಾಗುತ್ತದೆ. ಎಚ್ಚರ. ಇದನ್ನರಿತರು ಅವರ ಪಾಡಿಗೆ ಅವರಿದ್ದರೆ ಅವರಿಗೆ ಆ ಶ್ರೀರಾಮನ ಪಟ್ಟ. ಇಲ್ಲದಿದ್ದರೆ ಈ ಉಗ್ರ ನರಸಿಂಹ ಕಟ್ಟಿಸಬೇಕಾಗುತ್ತದೆ. ಅವರಿಗೆ ಸ್ಮಶಾನದಲ್ಲಿ ಚಟ್ಟ. ಬನ್ನಿ. ಈ ಕಡೆ ನೀ ಹಿಡ್ಕ ಚಂದ್ರು ಮಾನಗ ಬಿಡ್ಬೇಡಪ್ಪ, ಒಬ್ರಿಗೊಬ್ರಿಗೆ ಹೊಡೆದಾಟ ನೀನು ಹಾ ತಮ್ಮ ನೀನೇನೈತಲ್ಲಪ್ಪ ಆ ಬದ ಅವ್ರು ಅತ್ತಾಳಿತ ನಮ್ಮ ಕಡೆಗೆ ಹೋಗಿ ಅಂತ ಬಂದಾರ. ನೀವಂತ ಬಂದಿಲ್ಲ ಅತ್ತಾಗ ಹಿಡಿ ನಡೀತೈತಿ ಏನಾಗಲ್ಲ. ಹಾ ಇಂಜಿನಿಯರ್ ಸಾಹೇಬ್ರ ನಾನು ಎಷ್ಟೈತಿ ಅಂತ ನೋಡಿ ಕರೆಕ್ಟಾಗಿ ಹೇಳ್ತಾನೆ. ಆತವ್ರು ಮಾಡಿ ಕರೆಕ್ಟಾಗಿ ಬರ್ಕರಿಲ್ಲ ಅಂದ್ರ ನಿಮ್ಮನ್ನು ಹುಡುಕೊಂಬಂದು ಕಟ್ಟಿತಾರ, ಮುಂಚೆಲ್ಲತ್ತು ನಮ್ಮನ್ನು ಕಟ್ಟಿತಾರ. ಹೇಳೋ ಮಟ್ಟ ತರಕಾರಿ ಅಲ್ಲ. ಇಂಜಿನಿಯರ್ ಸಾಹೇಬ್ರ ಕರೆಕ್ಟಾಗಿ 86 ಮೀಟರ್ ಐತ್ರಿ. ನಾಟಕಪತ್ರದ ಮುಂದದ ತಗರಿ 86 ಮೀಟರ್ ಐತಿ. ಕರೆಕ್ಟಾಗಿ ಬರ್ತಾರೆ. ಯಾರು ನೀವು ನಮ್ಮಲ್ಲಿ ಕೆಪ್ಪಿ ಜೊತೆ ಮಾಡ್ತಾ ಇದ್ರ? ಇಲ್ಲ ನಾ ಯಾಕೆ ಸ್ವಲ್ಪ ಸಮಾಧಾನ ಮಾಡ್ತಾರೆ ಹೇಳ್ತೇನೆ. ಹಾ ಈ ಹೊಲ ಏನ ನಿಂದ್ರಪ್ಪ ಯಾರಿಲ್ಲ ಅಂದ್ರೆ ಆದ್ರೆ ಈಗ ಹಸಿ ಬಿಡ ಹಿಡಿದು ಟೇಪ್ ಹೋಯ್ತಲ್ಲ ಅದು ಮಾತ್ರ ನಾವು ನೋಡಪ್ಪ. ಇಲ್ಲಿ ನಮ್ಮ ದಣಿಗಳು ಒಂದು ಹೈಟೆಕ್ ಆಸ್ಪತ್ರೆಯನ್ನು ಕಟ್ಟಿಸುತ್ತಿದ್ದಾರೆ. ಅದಕ್ಕಾಗಿ ಬೆಂಗಳೂರಿನಿಂದ ಇಂಜಿನಿಯರ್ ಅನ್ನು ಕರೆಸಿ ಅಳತೆ ಮಾಡಿಸ್ತಾ ಇದ್ದೇವೆ. ಏನಿವಾಗ ಮುಚ್ಚು ಬೇಕಂತೆ ಬರುವ ಆಸ್ಪತ್ರೆ ಕಟ್ಟಿಸುವ ಹಾಗಿದ್ದರೆ ಅದನ್ನು ಜಮೀನಿನಲ್ಲಿ ಕಟ್ಟಿಸುತ್ತೇವೆ. ಅದನ್ನು ಬಿಟ್ಟು ಕಂಡವರ ಆಸ್ತಿಯನ್ನು ಕಾಲಿಡಲು ಬಂದರೆ ಅದೇ ತಾಯನ್ನು ಕತ್ತರಿಸಿ ಹಾಕಬೇಕಾಗಿದ್ದು ಸಂಬಳ ಮಾಡುವಾಗ ಇಲ್ಲೆಲ್ಲ ತಮ್ಮ ತಡ್ಕ ಅಷ್ಟೇ ಅವಸರ ಮಾಡಿ ತಡಿ ನಾ ಎಲ್ಲ ತಿಳಿಸಿ ಹೇಳ್ತೀನಿ ಸ್ವಲ್ಪ ತಡ್ಕಾರ. ಹಾ ನೋಡಪ್ಪ ಶಿವಣ್ಣ, ಈಗೇನ ನಾವು ಇಲ್ಲಿ ನಮ್ಮ ದಣಿಯರು ಕೂಡಿಕೊಂಡು ಒಂದು ದೊಡ್ಡ ಹೈಟೆಕ್ ಆಸ್ಪತ್ರೆ ಕಟ್ಟಿಸ್ಬೇಕು ಅಂತ ವಿಚಾರ ಮಾಡಿದ್ವಪ್ಪ. ಆದ್ರ ಈ ನಮ್ಮ ಇಂಜಿನಿಯರ್ ಬರ್ತೈತಿ ಅಂತ ಅಂದ್ರೆ ನೀ ಏನೈತಲ್ಲಪ್ಪ ನಮಗೇನು ಪುಕ್ಷಾಟ ಕೊಡೋದು ಅದಕ್ಕೆ ತಕ್ಕಂಗ ದುಡ್ಡು ಕೊಡ್ತೀರಾ ಅಂತ ಬಂಗಾರದಂತ ಆಸ್ತಿನ ನಿಮಗೆ ಬರೆದು ಕೊಡಕ ನಮ್ಮನ್ನೇನು ದಡ್ರು ಅಂತ ತಿಳ್ಕೊಂಡಿರೇನ್ರಿ? ನೋಡಿ ನೀವು ತಿಳಿದು ಮಾತಾಡಿರೋ ಅಥವಾ ತಿಳಿದೇ ಮಾತಾಡಿದ್ರು ಆ ವಿಷಯ ನನಗೆ ಬೇಡ. ಆದ್ರೆ ಬ್ಯೂಸಿದಂತ ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಜ್ಞಾಪಕದಲ್ಲಿಟ್ಟುಕೊಂಡು ಕೇಳಿ. ದೊಡ್ಡ 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 ಅಂತಂದು ಏನು ಒದರ್ತಾ
ಜಮೀನನ್ನ ನನ್ನ ಗಂಡನೇ ಖರೀದಿ ಮಾಡ್ತಾನೆ. ನಾಳೆ ಸಾಯಂಕಾಲ ಬಂದು ನಿಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ನಮ್ಮ ಮನೆ ಬಂದು ಎಣಿಸ್ಕೊಂಡು ಹೋಗೇನ್ರಿ ಆ ನಿಮ್ಮ ತಣಿಗೆ. ಗೊತ್ತಿದ ಹಕ್ಕಿ ಮರಿ ಹೊತ್ತು ಬಾಯ್. ಏಕೆ ಮುಗಿದಿದೆ ಎಂದು ಹತ್ತು ಮೀರಿ ಹಾರಾಡಿದರೆ ಹಾರಾಡುವ ಈ ನಿನ್ನ ದೇಹಕ್ಕೆ ಈ ನನ್ನ ಬಂದೂಕಿನ ಕೊಂಡು ಹಕ್ಕು ರಕ್ತ ರಕ್ತ ಕಾಯಿಲೆ ಬೀಳುತ್ತೀಯ. ಕೇವಲ ಒಂದು ಮಾಮೂಲಿ ಹೆಣ್ಣಾಗಿ ಸುತ್ತ ಹತ್ತರಿಗೆ ಓಡಾಡದ ಆ ನಮ್ಮ ದಲಿಗಳ ಆಸ್ತಿಯನ್ನು ಖರೀದಿ ಮಾಡುವಷ್ಟು ಸೊಕ್ಕು ಬಂದಿದ್ದ ನಿನ್ನ ಕಬ್ಬಿಣದ ಬಂದೂಕಿಗೆ ಹೆದರಿ ನಮ್ಮ ಆಸ್ತಿಯನ್ನು ನಿಮಗೆ ಬಿಟ್ಟುಕೊಡುತ್ತೇವೆ ಎಂದು ತಿಳಿದಿರುವ ಮಗನೇ. ಸುಮ್ಮನೆ ಇಲ್ಲಿಂದ ಕಾಲು ಕೆತ್ತಲು ಬದುಕುತ್ತೀಯ ಮಗನೇ. ಇಲ್ಲವಾದರೆ ನಿಮ್ಮನ್ನು ಜೀವಂತವಾಗಿ ತಪ್ಪಲ ನೋಡಬೇಕಾಗುವುದು ಸುಮ್ಮ ಬಲಿ ಎಚ್ಚರ. ಈ ಮುಖ ನರಸಿಂಹನಿಗೆ ಹತ್ತರ. ಏ ಶಿವಣ್ಣ, ಹಲ್ಲು ಕಿತ್ತ ಹಾವಿನಂತೆ ಏಕೆ ಈ ರೀತಿಯಾಗಿ ಬುಸಗೊಟ್ಟಂತೇವೆ? ಸುಮ್ಮನೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಈ ನಿನ್ನ ಜಮೀನನ್ನು ಕೊಡುವುದಕ್ಕೆ ಒಪ್ಪಿಕೋ. ಇಲ್ಲವಾದರೆ ಬಂದೂಕನ್ನು ಮೊದಲೇ ಕೆಳಗಿಳಿಸು. ಎಲ್ಲವಾದರೆ ಇದೇ ನಮ್ಮ ಜಮೀನಿನಲ್ಲಿ ರಕ್ತ ಕಾಲು ಸಾಹಿತ್ಯ ಮಗನೇ ಎಚ್ಚರ. ಅಣ್ಣ, ಇವರಕ್ಕೆ ನಿಮ್ಮ ಜೊತೆ ಜಗಳ ಆಡುತ್ತಿದ್ದಾರೆ. ಯಾಕಣ್ಣ, ಏನಾಯ್ತು? ಬಾ ವಿಜಯ್, ನೋಡು ನಮ್ಮ ಆಸ್ತಿನ ಇವರಿಗೆ ಬರೆದು ಕೊಡಬೇಕಂತೆ. ಅದಕ್ಕೆ ನಿಮ್ಮ ಅಣ್ಣನ ಹತ್ರ ಜಗಳ ಆಡ್ತಾ ಇದ್ದಾರೆ. ಏನು? ನಮ್ಮ ಆಸ್ತಿಯನ್ನು ಇವರಿಗೆ ಬಿಟ್ಟು ಕೊಡಬೇಕಂತೆ? ಯಾಕೆ ಅಂತಿಗೆಮ್ಮ? ಇವರೇನು ನಮ್ಮ ಸಂಬಂಧಿಕರ ಇಲ್ಲ ನಮ್ಮ ತಂದೆಗೆ ಹುಟ್ಟಿದ ಮರಿ ಮೊಮ್ಮಕ್ಕಳ? ಯಾಕೆ ಇಷ್ಟು ಇದ್ರೆ ಆಗ್ತಿದೆ? ಸ್ವಲ್ಪ ತಡಿ. ಕಾರಪ್ಪ, ಹಿಂಗೆ ದಾಂಡಿ ಮಾಡಿದ್ರೆ ಏನು ಬೈಯ್ಯದೆ ಅಂತ ನೋಡಪ್ಪ ಅಮ್ಮ, ಇಲ್ಲಿ ನಮ್ಮ ದೊಡ್ಡರೊಂದು ದೊಡ್ಡ ಹೈಟೆಕ್ ಆಸ್ಪತ್ರೆ ಕಟ್ಟಿಸ್ಬೇಕು ಅಂತ ತೀರ್ಮಾನ ಮಾಡ್ಯಾರಪ್ಪ. ಒಳ್ಳೇದಾಯ್ತಲ್ವಾ? ಅದು ನೀವು ಆಸ್ಪತ್ರೆ ಕಟ್ಟಿಸ್ತೀರ ಅಂದ್ರೆ ನಮ್ಮೂರಿನ ಜನಕ್ಕೆ ತುಂಬಾ ಅನುಕೂಲವಾಗುತ್ತದೆ. ಇದರಲ್ಲಿ ಜಗಳ ಆಡುವ ಅವಶ್ಯಕತೆ ಆದ್ರೂ ಏನಿದೆ? ಅದು ಹಾಗಲ್ಲ ವಿಜಯ್. ಇವರು ಆಸ್ಪತ್ರೆ ಕಟ್ಟಿಸುವ ಸಲುವಾಗಿ ಇವರ ಜಮೀನಿನಲ್ಲಿ ಜಾಗ ಕಡಿಮೆ ಬೀಳೋದ್ರಿಂದ ಈಗ ನಮ್ಮ ಜಮೀನಿನಲ್ಲಿ ಜಾಗ ಕೇಳುತ್ತಿದ್ದಾರೆ. ಅದಕ್ಕೆ ನಾನು ಒಪ್ಪಿದ್ದಕ್ಕೆ ಈ ರೀತಿಯಾಗಿ ನನ್ನ ಜೊತೆ ಜಗಳ ಮಾಡ್ತಾ ಇದ್ದಾರೆ. ಸಾಧ್ಯವಿಲ್ಲ. ಇವರು ಆಸ್ಪತ್ರೆ ಕಟ್ಟಲಿಕ್ಕೆ ಬೇರೆ ಇತ್ತಿರುವ ಈ ನಮ್ಮ ಹೊಲವನ್ನು ಬಿಟ್ಟು ಕೊಡಲಿಕ್ಕೆ ಅದು ಎಂದಿಗೂ ಸಾಧ್ಯವಿಲ್ಲ. ನೋಡಿ, ನೀವು ಆಸ್ಪತ್ರೆ ಕಟ್ಟುವ ಹಂಬಲ ನಿಮ್ಮಲ್ಲಿದ್ದರೆ ಅದು ನಿಮ್ಮ ತಳಿಯ ಆಸ್ತಿಯಲ್ಲಿ ಕಟ್ಟಿಸಿಕೊಳ್ಳು. ಅದನ್ನು ಬಿಟ್ಟು ಆಸ್ಪತ್ರೆ ಕಟ್ಟುತ್ತೇವೆ ಎಂದು ನೀವು ನಮ್ಮ ಹೊಲಕ್ಕೆ ಕೈ ಹಾಕಿದ್ದೇ ಆದರೆ ಅದೇ ಕೈ ಹಾಕಿದ್ದೇ ಆದರೆ ಆಸ್ಪತ್ರೆ ಕಟ್ಟುವ ಮೊದಲು ನಿಮ್ಮೆಲ್ಲರ ಸಮಾಧಿಯನ್ನು ಕಟ್ಟಿಸಬೇಕಾದರೆ ಮೊದಲು ಹೊರಡು ಇಲ್ಲಿಂದ. ಸಮಾಧಿಯ ಏ ವಿಷ್ಣು, ನಿನ್ನಂತ ಎಷ್ಟೋ ನರಿಗಳನ್ನು ಜೀವಂತವಾಗಿ ಹುಗಿದು ಹಾಕಿ ಅವರ ಗೋಡೆಯ ಮೇಲೆ ಮನೆ ಕಟ್ಟಿಕೊಂಡಿರುವ ಈ ರಾಜಕೀಯ ರಣಧೀರರಿಗೆ ನೀನು ಸಮಾಧಿ ಕಟ್ಟುತ್ತೀಯ? ಅದು ನಿನ್ನ ಕನಸಿನ ಮಾತು. ಏನು ಸಿಂಹ, ನೀನು ರಾಜಕೀಯದವರಾದ ಮಾತ್ರಕ್ಕೆ ನಿನಗೆ ರೆಕ್ಕೆ ಬಂದಿದೆಯಾ ಮಗನೇ? ಹಿಂದೆ ನಿನಗೆ ಓಟು ಕೊಟ್ಟು ಆರಿಸಿ ತಂದು ಮಂದಗಿರಿ ಮಾಡಲಿಕ್ಕೆ ಹಚ್ಚಿದವರ ಈ ನಮ್ಮಂತ ಅನ್ನದಾತರನ್ನು ನೆನಪಿಟ್ಟು ಇಟ್ಕೋ ಮಗನೇ. ಅದೇ ರೀತಿ ಓಟು ಹಾಕಿದ ಜನಗಳಿಗೆ ಒಳ್ಳೆಯದನ್ನು ಮಾಡೋದು ಬಿಟ್ಟು ಕಂಡವರ ಆಸ್ತಿಯ ಕೈ ಹಾಕಲು ಬಂದರೆ ಅದೇ ನಿನ್ನ ರೆಕ್ಕೆಗಳನ್ನು ಕತ್ತರಿಸಿ ಹಾಕಿ ಅದೇ ರಕ್ತದಿಂದ ನಿನ್ನ ಚರಿತ್ರೆಯನ್ನು ಬರೆಯಬೇಕಾಗುತ್ತದೆ ಮಗನೇ. ಇಲ್ಲಿಂದ ನೋಡಿ, ಒಬ್ಬ ಆಸ್ತಿ ಕೊಡಬೇಕೆಂದು ತನ್ನ ಸ್ವಇಚ್ಛೆಯಿಂದ ಹೇಳಿದರೆ ಮಾತ್ರ ಅವರ ಆಸ್ತಿಯನ್ನು ಖರೀದಿಸುವ ಹಕ್ಕು ನಿಮಗಿರುತ್ತದೆ. ಅದನ್ನು ಬಿಟ್ಟು ಬಲವಂತವಾಗಿ ನಮ್ಮ ಆಸ್ತಿ ಖರೀದಿಸಲು ಬಂದರೆ ಮುಂದೆ ಕಾನೂನಿನ ಪ್ರಕಾರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದೊಳಗೆ ಹಾಕಿಸಬೇಕಾಗುತ್ತದೆ. ನೆನಪಿನಲ್ಲಿರಲಿ. ಅಮ್ಮ, ಹಂಗಾದ್ರೆ ನೀವು ಕೊಡೋದ ಬೇಡ. ಯಾಕಂದ್ರೆ ನಿಮಗೆ ಈಗ ಗೊತ್ತಾಗಲ್ಲ, ಒಂದು ಗೊತ್ತಾಗತ್ತೆ ನೋಡಪ್ಪ ಶಿವಣ್ಣ.
ಇವ್ರೇನ ಸಣ್ಣರಪ್ಪ ಬಾಯಿ ಬಂದಂಗೆ ಮಾತಾಡ್ತಾರ ವಿಷಯ ರಕ್ತ ಹಂಗೆ ಮಾತಾಡ್ತಾರ ಆದ್ರೆ ನೀ ಏನದೀಯಪ್ಪ ಮನಿ ಹಿರಿಯ ಮನುಷ್ಯನಪ್ಪ ಅವನಿಗೆ ಮಣ್ಣ ಅದಕ್ಕೆ ಇವ್ರಿಗೆ ಸ್ವಲ್ಪ ಮನೆ ಕರ್ಕೊಂಡು ಹೋಗಿ ಚೆನ್ನಾಗ ಬುದ್ಧಿ ಹೇಳು ಯಾಕಂದ್ರ ಕಾಲ ಇಲ್ಲಿಗೆ ಮುಂಚಿಲ್ಲ ಮುಂದೆ ಹೆಂಗಕ್ಕ ಹಂಗ ಮಾಡೋದಂತ ಇದಕ್ಕೆ ನೀವೇನಂತೀರಿಪ್ಪ ತಮ್ಮ ಯಾಕೆಂದ್ರೆ ನೀವೇಕೆ ಇವರಿಗೆ ಇಷ್ಟೊಂದು ತಿಳಿಸಿ ಹೇಳುತ್ತೀರಿ? ನಮ್ಮ ದಣಿಗಳ ಬಗ್ಗೆ ಇವರಿಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲವೆಂದು ಕಾಣುತ್ತದೆ. ಇದಕ್ಕೆ ಮುಂದೆ ಏನಾಗುತ್ತದೆ ಎಂದು ಇವರಿಗೆ ಆಗ ಅರ್ಥವಾಗುತ್ತದೆ. ನಡೆಯಿರಿ, ಹೋಗೋಣ. ಹಾ ವಿಷ್ಣು ವಿಜಯ ನೀವೇನು ಇದರ ಬಗ್ಗೆ ತಲೆ